ಬೆಳಿಗ್ಗೆ ರೆಡಿಯಾಗಿ ನಾನು ಬಂದೆ ವಿಧಾನಸಭೆಗೆ ಹೋಗಲಿಕ್ಕೆ. ಸ್ಪೀಕರ್ ಚೇಂಬರ್ಗೆ ಹೋದೆ. ಹಿಂಗೆ ಸುರೇಶ್ ಬಾಬು ಅವ್ರದ್ದು ಮುಖ್ಯಮಂತ್ರಿಗಳು ಅಲ್ಲ ಇವರು ರಾಜ್ಯಾಧ್ಯಕ್ಷರು ಸುರೇಶ್ ಬಾಬು ನಾಯಕರು ಅಂತ ಬರೆದು ಕಳಿಸಿದ್ದಾರೆ ಅಂತ ಹೇಳಿದ್ರು. ಆವಾಗ ನನಗೆ ದೊಡ್ಡ ಶಾಕ್ ಆಯಿತು, ಮನಸ್ಸಿಗೆ ತುಂಬ ನೋವಾಯಿತು. ನಾವು ಹೋದೆ, ಬರಲಿಲ್ಲ. ಯಾರೂ ಕೂಡ ಹಿಂಗಾಗಿದೆ, ಹಿಂಗೆ ಮಾಡ್ತಾಯಿದ್ದೀವಿ ಅಂತಲಾರು ಹೇಳ್ಬೋದಿತ್ತು, ಆದಮೇಲಾರೂ ಹೇಳ್ಬೋದಿತ್ತು. ಅವ್ರು ಆವತ್ತಿಂದ ಇವತ್ತಿನವರೆಗೂ ಕೂಡ ಆ ವಿಚಾರ ಪ್ರಸ್ತಾಪನೂ ಮಾಡಿಲ್ಲ, ನನಗೆ ಮಾತೂ ಆಡಿಸಿಲ್ಲ. ಆದ್ದರಿಂದ ನಾನು ಹೆಂಗೆ ಪಕ್ಷದಲ್ಲಿ ಗೆದ್ದು ಬಂದಿದ್ದೀನೋ ಅದೇ ರೀತಿ ಗಟ್ಟಿಯಾಗಿದ್ದೀನಿ. ನನಗೆ ಈ ರಾಜಕೀಯದಲ್ಲಿ ಇತ್ತೀಚಿನ ದಿನಗಳಲ್ಲಿ ನೋಡಿ, ಇವ್ರಿಗೂ ಇಷ್ಟೋ ಸಾವಿರ, ಇವ್ರಿಗೂ ಇಷ್ಟೋ ಸಾವಿರ, ನನಗೆ 76 ಈಗ. ನನಗೆ ಹೋಗಿ ಗಳು ಚಾಡಿ ಹೇಳೋದು, ಇವತ್ತಿನ ರಾಜಕಾರಣಿಗಳಿಗೆ ನಾಯಕರುಗಳಿಗೆ ಇವರು ಅವರು ಅಂತಿಲ್ಲ. ಈ ಬೆಳವಣಿಗೆ ಹೆಂಗಾಗಿದೆ ಅಂದರೆ ಅವ್ನು ಕೆಲಸ ಮಾಡೋದು ಬೇಕಿಲ್ಲ, ಇವ್ರು ಸುತ್ತ ಗಿರ್ಕಿ ಹೊಡಬೇಕು. ಕ್ಷೇತ್ರದಲ್ಲಿ ಪಕ್ಷ ಕಟ್ಟೋ ಅಗತ್ಯ ಇಲ್ಲ, ಇವ್ರು ಸುತ್ತ ಅಣ್ಣ ಹೊಗಳಬೇಕು, ಇಲ್ಲದೆ ಇನ್ನೊಬ್ಬರ ಮೇಲೆ ಚಾಡಿ ಹೇಳಬೇಕು. ಇವ್ರುಗಳಿಗೆ ಅಗ್ರಸ್ಥಾನ ಆಗ್ಬಿಟ್ಟಿದೆ. ನ್ಯಾಯವಾಗಿ ಸತ್ಯವಾಗಿ ಕ್ಷೇತ್ರದಲ್ಲಿ ದುಡಿದು ಕಟ್ತಕ್ಕಂಥವ್ರು ವರ್ಷಕ್ಕೊಮ್ಮೆ ನಾಯಕರು ನೋಡೋಕ್ಕೆ ಹೋಗಲ್ಲ. ಜೀವನದಿಂದ ಯಾವತ್ತೂ ನಾನು ಚುನಾವಣೆ ಮಾಡಿದ್ರೆ ಇನ್ನು 5 ವರ್ಷ ಅವ್ರ ಹೋಯ್ತಿರಲಿಲ್ಲ ನಾನು.